ಆತ್ಮೀಯ ಬಂಧುಗಳೇ, ನಿಮ್ಮ ಕನ್ನಡ ವಾಹಿನಿ ಟ್ರೆಂಡಿಂಗ್ ಕನ್ನಡ 123ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಿಮ್ಮ ಮುಂದೆ ತರುತ್ತಿದ್ದೇವೆ ನಮ್ಮ ವಾಹಿನಿಯ ಕನ್ನಡ ಸಿನಿಬಂಧ 4. ಇದರ ಒಟ್ಟಾರೆ ಸುಳುಹುಗಳು ಹೀಗಿವೆ. ಬನ್ನಿ ಪ್ರಾರಂಭ ಮಾಡೋಣ. ಎದೆ ಝಲ್ಲನೆ ಹೂವಿನ ಬಾಣ ಆದಾಗ ಮೆಲ್ಲುಸಿರು ಆಗುವುದೇನು? ಸವಿಗಾನ. ಸಾಹಸ ಸಿಂಹ ಸಂಪತ್ ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿ ಮುಖ್ಯಸ್ಥ ಆಗಿ ಹೀಗೆ ಪ್ರಸಿದ್ಧ. ವಿಷ್ಣುದಾದ. ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಅವರ ತಂದೆಯಾಗಿ ರಾಜ್ ನಟಿಸಿದ ಚಿತ್ರ. ಭೂದಾನ. ಉಪಾಸನೆ ಮಾಡಲು ಭುವನ ಮನೋಹರಿ ಕನ್ಯಾಕುಮಾರಿ ಇರುವುದು ಭಾರತದ ಡ್ಯಾಶ್ದಲ್ಲಿ. ಭೂಶಿರ. ಬೆಂಗಳೂರಿನ ಬಸ್ ನಿರ್ವಾಹಕರಾಗಿ ಚಂದ್ರನಂತೆ ಮುಗಿಲೆತ್ತರ ಏರಿದ ನಟ. ರಜನಿ. ಅಣ್ಣಾವರ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಕಾಳಿ ಪಾತ್ರ ಮಾಡಿದ ನಟಿ. ನಳಿನಿ. ಕಿಚ್ಚ ಸುದೀಪ್ ಅವರು PN ಸತ್ಯ ನಿರ್ದೇಶನದಲ್ಲಿ ಗುಮ್ಮಲು ಬಂದ ರೂಪ ತಲೆಕೆಳಗು. ಗೂಳಿ. ಮೊದಲು ಬ್ಯಾಂಕ್ ಉದ್ಯೋಗ, ನಂತರ ನಟನಾ ವೃತ್ತಿ. ಈಗಷ್ಟೇ ನಿಧನರಾದ ರಾವ್ ಚೌಹಾಣ್. ಜನಾರ್ದನ. ಆಯೇಷಾ ಹಬೀಬ್, ರವಿ ಕಾಳೆ, ರಾಮಕೃಷ್ಣ ನಟಿಸಿರುವ ರಾಷ್ಟ್ರಗೀತೆ ಮನದ ಚಿತ್ರ. ಜನಗಣ. ಪತ್ನಿಯರು ಪಟ್ಟಣಕ್ಕೆ ಬಂದರೆ ನಾಯಕರು ಹೋದದ್ದು ಇಲ್ಲಿಗೆ. ನಗರ. ಸಂಜನಾ ಬುರ್ಲಿ ರಾಧಾ ಆಗಿ ಸರ್ಚ್ ಮಾಡಿದ್ದು ಮಿಸ್ಸಿಂಗ್ ಆದ ಡ್ಯಾಶ್ನಿಗೆ. ರಮಣ. ದ್ವಾರಕೀಶ್ ತಮ್ಮ ಮಗ ಗಿರಿ ದ್ವಾರಕೀಶ್ಗಾಗಿ ಬರೆದು ನಿರ್ದೇಶಿಸಿದ ಲೈಲಾ ಪ್ರೇಮಿ ಚಿತ್ರ. ಮಜ್ನು. ಮನೆಗೆಲಸದವಳ ಮಗಳು ಕಾಣೆಯಾಗುವ ಕಥೆಯ ತಣ್ಣನೆಯ ಭಯ, ಕಳವಳ, ಉದ್ವೇಗ.
ತಲ್ಲಣ. ಮೆಡಿಕಲ್ ಸೇರಲು ಹೆಣಗೋ ಹಳ್ಳಿ ಹುಡುಗಿ ಸ್ಟೋರಿಯ ಸಿನಿಮಾ ಕೊನೆಗೆ ಹ್ರಸ್ವ. ತನುಜಾ. ಯಶ್ ದೀಪಾ ಸನ್ನಿಧಿ ಕದ್ದು ಮುಚ್ಚಿ ಮಾಡಿದ ಅಂದವಾದ ಅನಾಹುತದ ಚಿತ್ರ. ಜಾನು. ರಾಜ್ ಭಾರತಿ ಒಂದು ದಿನ ಎಲ್ಲಿಂದಲೋ ಬಂದು ಬಾಗಿಲಿಗೆ ಕಟ್ಟಿದ ಹಸಿರು ಹಸಿರು. ತೋರಣ. ಜಗ್ಗೇಶ್ ಅದಿತಿ ಪ್ರಭುದೇವ ನಟಿಸುತ್ತಾ ಹುಡುಕಿದ ತೊಟ್ಟು ಇರುವ ಸ್ಪೆಷಲ್ ಹಣ್ಣು. ತೋತಾಪುರಿ. ರಾಜ್ಕುಮಾರ್, ಉದಯಕುಮಾರ್, ಜಯಂತಿ, ಕಲ್ಪನಾ ಜೊತೆ ಇಮ್ಮಡಿ ಈ ಚಾಲುಕ್ಯ ದೊರೆ. ಪುಲಿಕೇಶಿ. ಮಣಿಮಣಿಗೆ ದಾರ ಪೋಣಿಸಿ ಕನಕನನ್ನು ಮಾಡಿಕೊಂಡಿದ್ದು ಹೀಗೆ ಡ್ಯಾಶ್ ದ ಜೋಡಿ. ಜನುಮ. ಅನಿಲ್ ಕಪೂರನ್ನು ಕನ್ನಡಕ್ಕೆ ತಂದ ಪಲ್ಲವಿ ಅನುಪಲ್ಲವಿ ಚಿತ್ರದ ನಿರ್ದೇಶಕ. ಮಣಿರತ್ನಂ. ಲಂಕೇಶ್ ಪತ್ರಿಕೆ ಚಿತ್ರದಲ್ಲಿ ದರ್ಶನ್ ವಹಿಸಿದ ಉದ್ಯೋಗ ಪಾತ್ರ. ಪತ್ರಕಾರ. ಶಿವಣ್ಣ ಅವರಿಗೆ ತವರಿನ ಸಿರಿಯಲ್ಲಿ, ಅಪ್ಪುಗೆ ಆಕಾಶ್ನಲ್ಲಿ ತಂಗಿ ಈ ಬಾಲನಟಿ. ಆಶಿತಾ. ಚೇತನ್ ಮುಂಡಾಡಿ ನಿರ್ದೇಶಿತ ಪ್ರಶಸ್ತಿ ವಿಜೇತ ವರ್ಣಪಟಲ ಚಿತ್ರದ ಮಗುವಿಗಿದ್ದ ಅಸ್ವಸ್ಥತೆ. ಆಟಿಸಂ. ಡಾಲಿ ಧನಂಜಯ್ ಒಂದರ ಪಕ್ಕ 7-0 ಮಾಡುವ ಪ್ರಯತ್ನದ ಚಿತ್ರ. ಕೋಟಿ. ಕನ್ನಡ ಚಿತ್ರರಂಗದ ಪ್ರಸಿದ್ಧ ಪೋಷಕ ನಟ ಎಂ.ಎಸ್. ಚಲುವಯ್ಯಂಗಾರ್. ಸಂಪತ್. ದುನಿಯಾ ವಿಜಿ, ಶುಭಾ ಪೂಂಜಾ ಅವರ ನಟನೆಯ ಶಕ್ತಿ ಸಾಮರ್ಥ್ಯ. ತಾಕತ್. ಸ್ನೇಹಿತರೆ, ಸಿನಿಬಂಧ ನಿಮಗೆ ಇಷ್ಟವಾಗಿದೆ ಎಂದು ನಮ್ಮ ಭಾವನೆ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಪ್ರಸ್ತುತಿಯೊಂದಿಗೆ ವಾಹಿನಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.